ಬೆಂಗಳೂರಿನಲ್ಲಿ ಜಿಬಿಎಗೆ ಸೇರಿದ 5 ಎಕರೆ ಭೂಮಿ ಕಬಳಿಕೆಗೆ ಸಂಚು ಮಾಡಲಾಯಿತಾ? 5 ಎಕರೆ ಭೂಮಿಯಲ್ಲಿ ಮುಸ್ಲಿಮರಿಂದ ಅಕ್ರಮ ಶೆಡ್ಗಳ ನಿರ್ಮಾಣ ಆಗಿತ್ತು. 5 ವರ್ಷದಿಂದ ಈಚೆಗೆ ಸರ್ಕಾರಿ ಭೂಮಿಯಲ್ಲಿ ನೂರಾರು ಶೆಡ್ಗಳ ನಿರ್ಮಾಣ ಆಗಿವೆ. ಅಕ್ರಮ ಶೆಡ್ಗಳಿದ್ದ ಏರಿಯಾದಲ್ಲಿ ಆ ಏರಿಯಾಗೆ ಫಕೀರ್ ಲೇಔಟ್, ವಾಸಿಂ ಲೇಔಟ್ ಅಂತ ಹೆಸರಿಡಲಾಗಿತ್ತು. 188 ಶೆಡ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು. ಅದರಲ್ಲಿ 150 ಕುಟುಂಬಗಳು ಮುಸ್ಲಿಮರದ್ದು. ಬಿಹಾರ, ಜಾರ್ಖಂಡ್ನಿಂದ ಬಂದ 50ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇದೇ ಶೆಡ್ಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಹಾಗಾದ್ರೆ 5 ಎಕರೆ ಭೂಮಿಯನ್ನ ಕಬಳಿಸೋ ಪ್ಲಾನ್ ನಡೆಸಲಾಯ್ತಾ? ಯಾವ ಯಾವ ಲೇಔಟ್ನಲ್ಲಿ ಎಷ್ಟೆಷ್ಟು ಶೆಡ್ಗಳನ್ನ ಹಾಕೊಂಡಿದ್ರು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವಾಗ ಆ ಫಕೀರಿ ಲೇಔಟ್ ಮತ್ತೆ ಈ ಮಹಾನಾಯಕ ಅಂಬೇಡ್ಕರ್ ನಗರ, ಇದು ಈ ಮಹಾನಾಯಕ ಅಂಬೇಡ್ಕರ್ ನಗರ ಅವರು ಸೋಷಿಯಲ್ ವರ್ಕ್ ಮಾಡೋದ್ರಿಂದ ಹಿಡಿದು ಅದಕ್ಕೆ ವಸೀಂ ಲೇಔಟ್ ಅಂತ ಕರೆದು ಇದನ್ನ ಮಾಡವ್ರೆ. ಈ ಭಾಗದಲ್ಲಿ ಏನು ಮನೆಗಳು ನೋಡಿದಾರೋ ಅವ್ರು ಲಿಸ್ಟ್ ಕೊಟ್ಟಿರೋದು GBA ಕೊಟ್ಟಿರೋದು ಅವರು 140, 150 ಅಷ್ಟೇ ಕೊಟ್ಟಿರೋದು. ಒಟ್ಟು ಟೋಟ್ಲು ಈ ಹೊಡೆದಿರೋ ಮನೆಗಳು ಅವರೇ ಲೆಕ್ಕ ಹಾಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟಿದೆ ಮಾಹಿತಿ, ಮತ್ತು 94CC ಮತ್ತು ತಾತ್ಕಾಲಿಕ ಆದೇಶ ಎಷ್ಟೆಷ್ಟು ಹಾಕವ್ರೆ ಅನ್ನೋದು ಮಾಹಿತಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಇವಾಗ ಪಟ್ಟಿ ಮಾಡವ್ರೆ, NGO ಅವರು ಒಂದು ಪಟ್ಟಿ ಮಾಡವ್ರೆ, ಮತ್ತು ಇಲ್ಲಿರೋರು ಒಂದು ಪಟ್ಟಿ ಮಾಡಿ ಯಾರ್ಯಾರ್ದಿದೆ ಯಾರ್ಯಾರ್ದಿಲ್ಲ ಅಂತೇಳಿ ಪಟ್ಟಿ ಮಾಡವ್ರೆ. ಯಾರಿಗೂ ಹಕ್ಕದಾರರು ಯಾರಿದ್ದಾರೋ ಅವ್ರಿಗೆ ಮನೆ ಸೇರಬೇಕು ಅಂತಾನೆ ಆ ಮನೆಯವ್ರಿಗೆ ಡಾಕ್ಯುಮೆಂಟ್ಸ್ ಏನೇನಿದೆ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಸರ್ 190 ಚಿಲ್ಲರೆ ಆಗಿ 200 ಅನ್ಕೊಂಡ್ರಿ ಸರ್. ಅದರಲ್ಲಿ ಇವರು ಒಂದು 188 ಏನೋ ಸಿಕ್ಕಿದ್ದಾರೆ. ಆ ಸಿಕ್ಕಿರೋದ್ರಲ್ಲಿ ಮೆನ್ಷನ್ ಮಾಡಿ ಅಲ್ಲಲ್ಲಿ ಎಲ್ಲಿ ಮನೆ ಕಟ್ಕೊಂಡಿದ್ರು ಅವರೇ ಶೆಡ್ಗಳು ಹಾಕೊಂಡಿದ್ದಾರೆ ಸರ್. ಎಲ್ಲ ಕರ್ನಾಟಕದವ್ರೆ. ಅಲ್ಲಲ್ಲ, ಇವರು ಜಮೀರ್ ಅವ್ರ ಸಾಹೇಬ್ರದವ್ರದ್ದು PNO ಏನೋ ಹೆಸರಿದೆ ಅವ್ರದ್ದು. ಅವರು ID ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಮತ್ತೆ ಕರೆಂಟ್ ಬಿಲ್ಲು, ತಾತ್ಕಾಲಿಕ ಆದೇಶ ಎಲ್ಲ ಪೂರ್ತಿ ಚೆಕ್ ಮಾಡಿ ಅವ್ರು ಕೊಡ್ತಾ ಇರೋದು. ಯಾರ್ದು ಒಬ್ಬರದು ಔಟ್ಸೈಡ್ ಅವ್ರದ್ದು ಯಾರ್ದು ಇಲ್ಲ. 25 ವರ್ಷ, 30 ವರ್ಷ, 15 ವರ್ಷ ಯಾರಿದ್ದಾರೆ ನೋಡ್ಕೊಂಡು ಅವ್ರದ್ದೇ ಇದನ್ನ ಮಾಡಿ ಕೊಡ್ತಾ ಇರೋದು ಸರ್. ಇವಾಗ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಗೆ ಅನಿಸ್ತಿದ್ಯಾ ಇಲ್ವಾ? ಅನಿಸ್ತಾ ಇದೆ ಸರ್. ಹೌದು, ನಾವು ಒತ್ತುವರಿ ಮಾಡ್ಕೊಂಡಿದ್ದೀವಿ. ನಾವಿಲ್ಲ ಅಂತಲ್ಲ ಹೇಳ್ತಿಲ್ಲ. ನಾವು ಬಡವ್ರಿಗೋಸ್ಕರ ಬಡವ್ರ ಅಂದ್ಮೇಲೆ ಸರ್ಕಾರ ನಮ್ಗೇನೋ ಒಂದು ಸಹಾಯ ಮಾಡ್ತಿದ್ದು, ಯಾವುದೋ ಕೆಲ್ಸಕ್ಕೆ ಬರ್ದೇವ್ರೆ ಜಮೀನಿದು, ಅದಕ್ಕೋಸ್ಕರ ಒತ್ತುವರಿ ಮಾಡ್ಕೊಂಡ್ವಿ ಹೊತ್ತು. ನಮಗೆ ಇದು ಅವರು ಸರ್ಕಾರಿ ಜಮೀನಲ್ಲಿ ಅವ್ರು ಹಾಕಿದ್ದೀರಿ, ನಾವು ಮಾಡ್ಕೋಬೇಕಂತ ಒಂದು ಇದಿತ್ತಿಲ್ಲ ನಮಗೆ. ಆವಾಗ ನಾವು ಜೋಬಡಿ ಹಾಕೊಂಡಿದ್ದು ಏನೋ ನಮ್ಮ ವ್ಯವಹಾರ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೋ. ನಾನು ಆಟೋ ಡ್ರೈವರು, ನನ್ನ ಹೆಂಡತಿ ಬಂದ್ಬಿಟ್ಟು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಳೆ. ಒಂದು 3 ವರ್ಷ ಆದಮೇಲೆ ನಾವು ಇಲ್ಲಿ ಇಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಚಿಕ್ಕ ಪುಟ್ಟ ಜನಗಳು ಏನಿಲ್ಲಪ್ಪ ಇದು ಗೌರ್ಮೆಂಟ್ ಜಾಗನೇ, ಹೋಗಿ ನಿಮ್ಗೆಲ್ಲ ಸಿಕ್ಬಿಡುತ್ತೆ, ಏನು ಹೆದರ್ಕೋಬೇಡಿ. ನಾವು ಅದು 3 ತಿಂಗಳಾಯ್ತು ಸರ್ ಹೊಡೆದು. ನೋಡಿ ಸರ್, ಇವೆಲ್ಲನೂ ಮನೆಗಳೇ ಸರ್, ಲೆಕ್ಕ ಇಲ್ಲ. ಇದೆಲ್ಲನೂ ಎಲ್ಲ ಟೋಟಲಿ ಎಲ್ಲ ಮನೆಗಳೇ ಇವೆಲ್ಲನೂ. ಇಲ್ಲಿಂದ ಇದೆಲ್ಲನೂ ನೋಡಿ, ಇಲ್ಲಿಂದ ಹೊಡೆದಾಕಿದ್ದು 3 ತಿಂಗಳು ಮುಂಚೆ. ಆಮೇಲೆ ಇವಾಗ ಮೊನ್ನೆ ಆಗಿರೋದು 10 ದಿನದಿಂದ ಅದು ಹೊಡೆದಾಕಿರೋದು. ಅದು ಅವಾಗ ಏನು ಹೇಳಿದ್ರು, ಏನಣ್ಣ ಈ ಥರ ಆಗೋಗೈತೆ ಅಂತ. ಅಮ್ಮ ನಾವೆಲ್ಲರ ಹತ್ರ ಮಾತಾಡಿದ್ದೀವಿ, ಇದು ಮಾಡಿದ್ದೀವಿ, ಕೊಡ್ತಾರಂತೆ, ಇಲ್ಲೇ ಕೊಡ್ತಾರಂತೆ ಅಂದಿದ್ದಕ್ಕೆ ನಾವು ಒಂದೊಂದು ಕಲ್ಲುಗಳು ಮಣ್ಣುಗಳು ಎಲ್ಲ ಎತ್ತಿ ನಾವು ಇಕ್ಕೊಂಡು ತಿರ್ಗಾ ಜಾಗ ಕೊಟ್ಟರೆ ಅದೇ ಮೆಟ್ರಲ್ ನಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ನಾವೆಲ್ಲ ನಮ್ಮ ಸ್ವಂತದವರು ರಿಲೇಷನ್ ಮನೆಗಳಲ್ಲಿ ನಾವೆಲ್ಲೋ ಇದ್ದೀವಿ. ಮಕ್ಕಳು ಮರಿಗೆ ಹಾಸ್ಟೆಲಲ್ಲಿ ಬಿಟ್ಬಿಟ್ಟು ಹೌದಪ್ಪ ಅಂತ ನಾವು ಜೀವನ ಮಾಡ್ಕೊಂಡಿದ್ದೀವಿ. ಇವಾಗ ಈ ಮಾಹಿತಿ ಇದೈತೈತಲ್ಲ, ಅದಕ್ಕೋಸ್ಕರ ಬರೀ ಅವ್ರಿಗೆ ಮಾತ್ರ ಫಕೀರ್ಲೆ ಹೊಡ್ಕಂದ್ರೆ ಹಂಗಾರೆ ನಾವು ಯಾರು? ಅವ್ರೊಂಥರ ಫಕೀರು, ನಾವೊಂಥರ ಫಕೀರು ಅಲ್ವಾ? ಏನು ಇಲ್ದಿರೋದಕ್ಕೆ ತಾನೇ ನಾವು ಇಲ್ಲಿಗೆ ಬಂದಿರೋದು. ಇಲ್ಲಾಂದ್ರೆ ನಾವೇನಕ್ಕೆ ಇಲ್ಲಿ ಬರ್ತಾ ಇದ್ವಿ? ನಾವೂ ಎಲ್ಲ ಏನೋ ಒಂದು ಸ್ವಂತ ಮನೆ ನಮಗೂ ಅಂತ ಇರಲಿ ಅಂತ ಬಿಟ್ಟು ತಾನೇ ನಾವೊಂದು ಆಸೆಯಿಂದ ಬಂದು ಹಾಕಿರೋದು. ಇದಕ್ಕೆ ನಾವೇನು ದುಡ್ಡು ಸುರಿದಿಲ್ವಾ? ಸುಮ್ಮನೆ ಪುಕ್ಸಟ್ಟಿಗೆ ನೀವೇ ನಮ್ಗೆ ಕಟ್ಕೊಟ್ಟಿದ್ದೀರಾ, ನೀವೇ ಬಂದಿದ್ದೀರಾ, ನೀವೇ ಮೆಟ್ರಲ್ ನಮ್ಗೆ ಈಸ್ಕೊಟ್ಟಿದ್ದೀರಾ, ನೀವೇ ಮಣ್ಣು ಹಾಕಿ ನೀವೇ ಎಲ್ಲ ಇದು ಮಾಡಿ ನಮಗೆ ಎತ್ಕೊಂಡು ಬಂದು ನಮಗೆ ಕಾಲಿಲ್ಲ ಏನೂ ಇಲ್ಲ ಕರ್ಕೊಂಡು ಬಂದು ಈ ಜಾಗದಲ್ಲಿ ಕುಂಡ್ರಿಸಿದ್ದೀರಾ? ಇಲ್ಲ ತಾನೇ? ನೀವು ಆಸೆ ತೋರಿಸಿದಕ್ಕೆ ತಾನೇ. ಇವತ್ತು ಆಸೆ ತೋರಿಸೋ ಥರ ನಮ್ಗೆ ಯಾಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ? ಯಾರೂ ಏನಕ್ಕೆ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ? ನಮ್ಮ ಕಡೆ ಯಾಕೆ ಬರ್ತಾ ಇಲ್ಲ ನೀವು? ಅದೇ ನಾವು ಬದುಕಬೇಕಲ್ಲ, ಇವ್ರು ನಮ್ಗೆ ಗೊತ್ತಾಗಿ ಬಿಡ್ತಾ ಇಲ್ಲ. ಲಾಸ್ಟಲ್ಲಿ ಏನೋ ಒಂದು ತಗೊಳ್ಳಿ, ನೀವು ನಮ್ಮ ಮನೆಗಳ ಹತ್ರ ಎಣ ಹಾಕ್ಬಿಡ್ರಿ, ನಾವು ನಿಮ್ಗೆ ಎತ್ಕೊಂಡೋಗಿ ಮಣ್ಣು ಮಾಡಲ್ಲ, ಅದೇ JCB ಇಂದ ತಗೊಂಡು ಬಂದ್ಬಿಟ್ಟು ನಾವು ನಿಮ್ಗೆ ಮಣ್ಣು ಸುರಿದು ಬಿಡ್ತೀವಿ ಅಂತ ಹೇಳ್ತಾ ಇರೋದು. ಎಲ್ಲ ಜಾಗಗಳು ಕೊಡ್ತಾವ್ರೆ, ಎಲ್ಲ ಇದು ಮಾಡ್ತಾವ್ರೆ ಬಡವ್ರಿಗೆ ಅಂತ ಹೇಳಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.